ಶ್ರೀ ಮಲ್ಲಿಕಾರ್ಜುನ ಸ್ವಾಮಿ ದೇವಾಲಯದಲ್ಲಿ ಕಳ್ಳತನಕ್ಕೆ ಯತ್ನ. ಕಳ್ಳನನ್ನ ಹಿಡಿದು ಹಿಗ್ಗಾಮುಗ್ಗಾ ಥಳಿಸಿ ಪೊಲೀಸರಿಗೊಪ್ಪಿಸಿದ ಜನ. ತಿಪಟೂರು ನಗರದ ಶ್ರೀ ಮಲ್ಲಿಕಾರ್ಜುನ ಸ್ವಾಮಿ ದೇವಾಲಯದಲ್ಲಿ ಕಳ್ಳತನಕ್ಕೆ ಯತ್ನಿಸಿದ್ದ ಕಳ್ಳನನ್ನ ಹಿಡಿದು ಹಿಗ್ಗಾಮುಗ್ಗಾ ಥಳಿಸಿ ಪೊಲೀಸರಿಗೆ ಒಪ್ಪಿಸಿರುವ ಘಟನೆ ನಡೆದಿದೆ. ಹೌದು, ಮಧ್ಯರಾತ್ರಿ 12 ಗಂಟೆ ಸುಮಾರಿಗೆ ತಿಪಟೂರು ನಗರದ ರೈಲ್ವೆ ಹಳಿಗಳ ಕಡೆಯಿಂದ ನಗರದ ಶ್ರೀ ಮಲ್ಲಿಕಾರ್ಜುನ ಸ್ವಾಮಿ ದೇವಾಲಯ, ಶ್ರೀ ವೆಂಕಟೇಶ್ವರ ಸ್ವಾಮಿ ದೇವಾಲಯದ ಸಂಕೀರ್ಣ ದೇವಾಲಯದ ನೈಋತ್ಯ ಮೂಲೆಯಿಂದ ಒಳಗೆ ಬಂದ ಕಳ್ಳ ಸಿಸಿಟಿವಿ ಕ್ಯಾಮೆರಾ ನಾಶಪಡಿಸಿ ವ್ಯವಸ್ಥಾಪಕರ ಮನೆಯ ಚೀಲಕ ಹಾಕಿ ಕಳ್ಳತನಕ್ಕೆ ಯತ್ನಿಸಿದ್ದಾನೆ. ಶಬ್ದ ಕೇಳಿ ಎಚ್ಚರಗೊಂಡ ವ್ಯವಸ್ಥಾಪಕ ರಂಗನಾಥ ಎದುರುಗಡೆಯ ನ್ಯೂ ಮಾಡ್ರನ್ ಹೇರ್ ಡ್ರೆಸ್ಸಸ್ ಮತ್ತು ಮಂಜುನಾಥ್ ಸೌಂಡ್ಸ್ನ ಲಿಂಗರಾಜುಗೆ ಫೋನ್ ಮಾಡಿ ಒಳಗಡೆ ಯಾರೋ ಬಂದು ಮನೆಯ ಚಿಲಕ ಹಾಕಿದ್ದಾರೆ, ಬನ್ನಿ ತೆಗೀರಿ ಎಂದು ಕರೆ ಮಾಡಿದ್ದಾರೆ. ಕೂಡಲೇ ಇಬ್ಬರು ಸ್ಥಳಕ್ಕೆ ಬಂದು ನೋಡಿದಾಗ ಕಳ್ಳ ಅವರನ್ನ ಕಂಡು ಓಡಲು ಯತ್ನಿಸಿದ್ದಾನೆ. ನೆಲ್ಲಿಕಾಯಿ ಮರವನ್ನ ಹತ್ತಿ ಹೊರಹೋಗಲು ಪ್ರಯತ್ನಿಸಿದ್ದಾನೆ. ಕೂಡಲೇ ಇಬ್ಬರು ಆತನನ್ನ ಹಿಡಿದಿದ್ದಾರೆ. ಸಿಕ್ಕ ಕಳ್ಳನಿಗೆ ಹಿಗ್ಗಾಮುಗ್ಗಾ ಥಳಿಸಿದ್ದಾರೆ. ತದನಂತರ ಪೊಲೀಸರಿಗೆ ಮಾಹಿತಿಯನ್ನ ತಿಳಿಸಿದ್ದಾರೆ. ಕೂಡಲೇ ಸ್ಥಳಕ್ಕೆ ದೌಡಾಯಿಸಿದ ಪೊಲೀಸರು ಕಳ್ಳನನ್ನ ಬಂಧಿಸುವಲ್ಲಿ ಯಶಸ್ವಿಯಾಗಿದ್ದಾರೆ. ಟ್ರ್ಯಾಕ್ ಪ್ಯಾಂಟ್, ಟಿ ಶರ್ಟ್, ಮಂಕಿ ಟೋಪಿ, ಹ್ಯಾಂಡ್ ಗ್ಲೌಸ್ ಧರಿಸಿ ಲುಂಗಿ ಹೊಂದಿದ್ದ ಕಳ್ಳ ಎನ್ನಲಾಗಿದೆ. ಇನ್ನು ಕಳ್ಳನ ಬಳಿ ಇದ್ದ 2 ತಾಳಿ, ಸ್ಕ್ರೂ ಡ್ರೈವರ್, ರಾಡು, ಚಾಕು, ಮೊಬೈಲ್ ವಶಕ್ಕೆ ಪಡೆಯಲಾಗಿದ್ದು, ಆರೋಪಿ ದೇವಾಲಯಗಳನ್ನ ಕಳವು ಮಾಡುವ ಕೆಲಸ ಮಾಡಿಕೊಂಡಿದ್ದ ಎಂದು ತಿಳಿದು ಬಂದಿದೆ. ಈತ ಈ ಹಿಂದೆಯೂ ಸಹ 2 ಬಾರಿ ಶ್ರೀ ಮಲ್ಲಿಕಾರ್ಜುನ ಸ್ವಾಮಿ ದೇವಾಲಯದಲ್ಲಿ ಕಳ್ಳತನ ಮಾಡಿದ್ದ ಎನ್ನಲಾಗಿತ್ತು. ತಿಪಟೂರು ನಗರ ಪೊಲೀಸ್ ಠಾಣೆ ಪೊಲೀಸರು ಆರೋಪಿಯನ್ನ ವಶಕ್ಕೆ ಪಡೆದಿದ್ದು ಪ್ರಕರಣ ದಾಖಲಿಸಿ ತನಿಖೆಯನ್ನ ಕೈಗೊಂಡಿದ್ದಾರೆ. ಕಿರಣ್, ಪ್ರಜಾಶಕ್ತಿ ಟಿವಿ, ತಿಪಟೂರು.